ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್ ಚಿಗುರು ವ್ಲಾಗ್ಸ್. ಸೊ ನಮ್ಮೂರು ನಾಗಮಂಗಲ ತಾಲೂಕು, ಹಸ್ಬೆಂಡ್ ಊರು ಅಪ್ಪಾರೂರು ಎರಡನ್ನೂ ನಮ್ಮದು ನಾಗಮಂಗಲ ತಾಲೂಕಲ್ಲೇ ಇರೋದು, ಅಕ್ಕಪಕ್ಕದ ಊರು. ನಾವಿವತ್ತು ಹೋಗ್ತಾ ಇರೋದು ನಮ್ಮ ಹಸ್ಬೆಂಡ್ ಊರಿಗೆ. ಊರು ಅಂದರೆ ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಸುತ್ತ ಹಸಿರು, ಪ್ರಾಣಿಗಳ ಸೌಂಡು, ಕೋಳಿ ಸೌಂಡು ಚೆನ್ನಾಗಿರುತ್ತೊಂಥರ. ಸೊ ಇದು ದನಿನ ಕೊಟ್ಟಿಗೆ ಅಂತ ಕರೀತಾರೆ. ಹಸು, ಕರು, ಮೇಕೆ ಎಲ್ಲನೂ ಇಲ್ಲಿ ಮನೆಯಿಂದ ಆಚೆ ಕೊಟ್ಟಿಗೆ ಮಾಡಿದ್ದಾರೆ, ಇಲ್ಲಿ ಕಟ್ಟಾಕಿರ್ತಾರೆ. ಇವತ್ತು ಶುಕ್ರವಾರ, ನಾವು ಫಸ್ಟ್ ಹೆಣ್ಣು ದೇವ್ರಿಗೆ ಹೋಗ್ತಾ ಇದ್ವಿ. ಈಗ ಇವತ್ತಿನ ಮುಖ್ಯ ಕಾರ್ಯಕ್ರಮ ನಮ್ಮ ಟ್ರ್ಯಾಕ್ಟರ್ ಪೂಜೆ. ಈ ಮಾಡ್ರನ್ ಫಾರ್ಮಿಂಗಲ್ಲಿ ಟ್ರ್ಯಾಕ್ಟರ್ ಇಸ್ ಮಸ್ಟ್, ಇರಲೇಬೇಕಲ್ಲ ಒಬ್ಬ ರೈತನ ಹತ್ರ ಟ್ರ್ಯಾಕ್ಟರ್ ಅನ್ನೋದು. ಎಲ್ಲ ರೀತಿ ಹೆಲ್ಪ್ ಆಗುತ್ತೆ ಟ್ರ್ಯಾಕ್ಟರ್. ನಮ್ಮ ಮೈದ್ನ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಟ್ರ್ಯಾಕ್ಟರ್ನ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡ್ರು. ಅರ್ಶಿನ, ಕುಂಕುಮ, ನಿಂಬೆಹಣ್ಣು, ಹೂವಿನ ಹಾರ ಎಲ್ಲ ಹಾಕಿ ಸಂಪ್ರದಾಯದಂತೆ ಪೂಜೆ ಮಾಡಿದ್ವಿ ಟ್ರ್ಯಾಕ್ಟರ್ಗೆ. ಸೊ ಇಲ್ಲಿ ನಮ್ಮ ಮಾವ ನಮ್ಮ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಬೇಕಾಗಿರೋ ಹೂವಿನ ಹಾರಗಳು ಎಲ್ಲ ತಂದು ಜೋಡಿಸಿದ್ದಾರೆ ಮನೆಯಲ್ಲಿ. ಇವತ್ತು ನಾವು ಫಸ್ಟ್ ಹೋಗ್ತಾ ಇರೋದು ಪಾಲ್ಕೇರಮ್ಮ ದೇವಿ, ಪಾಲಾಗ್ರಹಾರದಲ್ಲಿದೆ. ನಮ್ಮ ಮಾವ ದೇವಿಗೆ ಬೇಕಾಗಿರೋ ಹೂವು, ಹಣ್ಣು, ಕಾಯಿ, ಹಾರ ಎಲ್ಲನೂ ರೆಡಿ ಮಾಡಿ ಸಪ್ರೇಟ್ ಕವರ್ಗೆ ಹಾಕಿ ಇಡ್ತಿದ್ದಾರೆ. ಸೊ ಇದು ಮನೆಯಲ್ಲಿರೋ ದೇವ್ರ ಫೋಟೋಗಳು. ಇದೇ ಹಾಲು ಊರಲ್ಲಿ ನಮ್ಮ ಮನೇಲಿ. ನಾವು ಒಂದು ಕಡೆ ಮಕ್ಕಳಿಗೆ ಊಟ ಮಾಡಿಸಿ ನಾವೆಲ್ಲ ರೆಡಿ ಆಗ್ತಿದ್ದೋ. ಸೊ ನಮ್ಮ ಮಾವ ಎಲ್ಲ ದೇವ್ರಿಗೆ ಬೇಕಾಗಿರೋ ಐಟಮ್ಸ್ ರೆಡಿ ಮಾಡಿಕೊಟ್ರು. ಎಲ್ಲ ಒಟ್ಟಿಗೆ ಇವಾಗ ದೇವಸ್ಥಾನದ ಕಡೆಗೆ ಹೊರಟು. ಫಸ್ಟ್ ಹೋಗ್ತಾ ಇರೋದೇ ಪಾಲ್ಕೇರಮ್ಮ ದೇವಿ ದರ್ಶನ. ಅಲ್ಲಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ನೋಡಬೇಕು. ಎಷ್ಟೊತ್ತಿಗೆ ಅಭಿಷೇಕ ಮುಗಿಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಅಭಿಷೇಕ ಮಾಡ್ಸೋಕೆ ಹೋಗಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗಿದ್ದೋ. ಇನ್ನೂ ಏನು ದೇವಸ್ಥಾನದಲ್ಲಿ ತಯಾರಿ ನಡೆದಿರಲಿಲ್ಲ. ನಾವು ಅಭಿಷೇಕದ ಐಟಮ್ನೆಲ್ಲ ಪೂಜಾರಿಯವ್ರ ಕೈಲಿ ಕೊಟ್ಟು ಅವರು ದೇವಿಗೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದಾಗ ಶುರು ಮಾಡಿದರು. ಸೊ ಈ ದೇವಿನ ತುಂಬ ಶಕ್ತಿವಂತ ದೇವಿ ಅಂತಲೇ ಸುತ್ತ ಹಳ್ಳಿ ಜನಗಳು ನಂಬಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಈ ದೇವಿ ಹೆಸರು ಪಾಲ್ಕೇರಮ್ಮ. ಸೊ ಏನಕ್ಕೆ ಪಾಲ್ಕೇರಮ್ಮ ಹೆಸರು ಬಂತು ಅಂದರೆ, ಈ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆ ಹೆಸರೇ ಪಾಲ್ಕೆರೆ. ಪಾಲ್ಕೆರೆ ಅಂತ ಏನಕ್ಕೆ ಕರೀತಾರೆ ಅಂದರೆ, ಸುತ್ತ ಹಳ್ಳಿ ಜನಗಳೆಲ್ಲ ಈ ಕೆರೆ ಮೇಲೆ ಅವಲಂಬಿತ ಆಗಿದ್ದರು. ಹಳ್ಳಿ ಜನ ಸುತ್ತ ಇರೋರೆಲ್ಲ ಇದನ್ನು ಹಂಚ್ಕೋತಾ ಇರೋದ್ರಿಂದ ಈ ಕೆರೆ ಹೆಸರು ಪಾಲುಕೆರೆ ಅಂತ ಹೆಸರು ಬಂತು. ಆದ್ದರಿಂದ ಈ ದೇವಿ ಹೆಸರು ಪಾಲ್ಕೇರಮ್ಮ. ಇದೇ ಪಾಲ್ಕೆರೆ. ಕೆರೆಯಲ್ಲಿ ಇವಾಗ ನೀರು ಕಡಿಮೆ ಇದೆ, ಮಳೆ ಕಡಿಮೆ ಇರೋದ್ರಿಂದ. ಮಳೆ ಚೆನ್ನಾಗಿ ಬಂದಾಗ ಆಲ್ಮೋಸ್ಟ್ ನೀರು ಫುಲ್ಲಾಗಿ ದೇವಸ್ಥಾನದ ಹತ್ರದವರೆಗೂ ಕೆಲವು ಟೈಮ್ ನೀರು ಬಂದಿದೆ. ಸೊ ಮಳೆ ಚೆನ್ನಾಗಿ ಬಂದು ಕೆರೆ ತುಂಬಿದಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವಿ ಅಲಂಕಾರ ಇನ್ನೂ ನಡೀತಾ ಇದ್ರಿಂದ ನಾವು ಹೊರಗಡೆ ಬಂದ ಹಾಗೆ ಸ್ವಲ್ಪ ಹೊತ್ತು ಓಡಾಡ್ದೋ. ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿದ್ರು. ಅಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಸುತ್ತ ತೆಂಗಿನ ಮರಗಳು, ಕೆರೆ ಪಕ್ಕ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಅಭಿಷೇಕ ಎಲ್ಲ ಆದಮೇಲೆ ಪ್ರಸಾದ ಹಂಚಲಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದಾರೆ. ಬಾಳೆಹಣ್ಣು, ಕಾಯಿ ತುರಿ, ಬೆಲ್ಲ ಎಲ್ಲ ಹಾಕಿ ಪ್ರಸಾದ ರೆಡಿ ಮಾಡ್ತಿದ್ದೀವಿ. ಸೊ ದೇವಿಯ ಅಭಿಷೇಕ ದರ್ಶನ ಎಲ್ಲ ಮುಗೀತು. ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದ ಎಲ್ಲ ಹಂಚಾಯಿತು. ನೆಕ್ಸ್ಟ್ ನಾವಿಲ್ಲಿಂದ ಹೊರಟಿದ್ದೇನೆ ನಮ್ಮ ಊರೊಳಗಡೆನೇ ಇರೋ ದೇವಿ ಪಟಲ್ದಮ್ಮ ದೇವಿ ದರ್ಶನಕ್ಕೆ ಇಲ್ಲಿಂದ ಹೊರಟು. ನಮ್ಮ ಮಗಳಂತೂ ನಮ್ಮ ಜೊತೆ ಬರಲೇ ಇಲ್ಲ. ಆಟ ಆಡಿಕೊಂಡು ಹೊಸ ಟ್ರ್ಯಾಕ್ಟ್ರು ನೋಡಿಕೊಂಡು ಅವ್ರ ಚಿಕ್ಕಪ್ಪ ಅವರ ತಮ್ಮನ ಜೊತೆನೇ ಬಂದ್ಲು. ಈ ದೇವಸ್ಥಾನ ಬಂದು ಪಟಲ್ದಮ್ಮ ದೇವಿ ಗ್ರಾಮ ದೇವತೆ. ಇದು ಇಲ್ಲಿ ಪೂಜೆ ಮಾಡೋದು ನಮ್ಮ ಮಾವನವರೇನೆ.
ಸೊ ನಮ್ಮ ಮಾವನವರು ಬ್ಯುಸಿ ಇದ್ದಾಗ ನಮ್ಮ ಮೈದ್ನೂ ಬಂದು ಪೂಜೆ ಮಾಡ್ತಾರೆ. ಮೇಯ್ನ್ ಈ ದೇವಸ್ಥಾನದ ಪೂಜೆ ಉಸ್ತುವಾರಿ ಎಲ್ಲ ನಮ್ಮ ಮಾವ ನಮ್ಮ ಮೈದ್ನೇ ನೋಡ್ಕೊತಿದ್ದಾರೆ. ನಾವು ಈ ದೇವಿಗೂ ಅಭಿಷೇಕ ಮಾಡಿಸ್ಬೇಕು ಅಂತಲೇ ರೆಡಿಯಾಗಿ ಬಂದಿದ್ದು. ಸೊ ನಾವು ಪಾಲ್ಕೆರಮ್ಮ ದೇವಿ ಅಭಿಷೇಕ ಮಾಡಿಸ್ಕೊಂಬರೋ ಅಷ್ಟರಲ್ಲಿ ನಮ್ಮ ಮಾವನವ್ರು ಬಂದು ದೇವಿನೆಲ್ಲ ಕ್ಲೀನ್ ಮಾಡಿ ಅಲಂಕಾರ ಮಾಡಿ ರೆಡಿ ಮಾಡಿಟ್ಟಿದ್ದು. ಇಲ್ಲಿ ಅಭಿಷೇಕ ದರ್ಶನ ಎಲ್ಲ ಚೆನ್ನಾಗಾಯಿತು. ಪ್ರಸಾದ ಎಲ್ಲ ಹಂಚಾದ್ಮೇಲೆ ನಾವು ನೆಕ್ಸ್ಟು ಇಲ್ಲಿ ಪ್ರಸಾದ ಎಲ್ಲ ಹಂಚಿ ಮುಗಿಸೋಷ್ಟರಲ್ಲೇ ನಮ್ಮದು 1:30 2 o'clock ಆಗೋಯ್ತು ಟೈಮು. ಸೊ ಮಕ್ಕಳು ಎಲ್ಲ ಗಲಾಟೆ ಮಾಡ್ತಿದ್ದು ಅಂತ ನೆಕ್ಸ್ಟ್ ನಾವು ಮನೆಗೆ ಹೊರಟುಬಿಟ್ಟು. ಇನ್ನು ಈವ್ನಿಂಗ್ 6:30ಗೆ ನಾವು ಬೋರಪ್ಪ ಗುಡೀಲಿ ಅಭಿಷೇಕ ಮಾಡಿಸ್ತೋ. ಅದು ಪೂಜೆ ಎಲ್ಲ ಚೆನ್ನಾಗಾಯ್ತು. ಸೊ ಇದು ಬೋರಪ್ಪನ ದೇವಸ್ಥಾನ ಊರೊಳಗಡೆನೇ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇವತ್ತು ಸಾಟರ್ಡೆ ಮಾರ್ನಿಂಗ್ ನಾವು ಫ್ರೆಶ್ ಅಪ್ ಆಗಿ ಹೊರಟಿದ್ದೆ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಕೋಟೆ ಬೆಟ್ಟ ನಾಗಮಂಗಲ ಟೌನಿಂದ ನಿಯರ್ಲಿ 8 ಕಿಲೋಮೀಟರ್ ಫಾರ್ ಇದೆ. ಟ್ರಕ್ಕಿಂಗ್ ಇಷ್ಟಪಡೋರಿಗೆ ಬೆಟ್ಟ ಹತ್ತೋ ಅನುಭವ ತುಂಬ ಚೆನ್ನಾಗಿರುತ್ತೆ. ಗಾಳಿ ಅಷ್ಟು ತಣ್ಣಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಮುಂಚೆ ಬೆಟ್ಟ ಹತ್ತಬೇಕಾದಾಗ ಮೆಟ್ಲುಗಳು ಹತ್ತೆ ಬೆಟ್ಟ ನಾವು ಕಂಪ್ಲೀಟ್ ಮಾಡಬೇಕಿತ್ತು ದೇವ್ರ ದರ್ಶನ ಮಾಡಬೇಕಾದ್ರೆ. ಆದರೆ ಇವಾಗ ರೋಡ್ ಮಾಡಿಬಿಟ್ಟಿದ್ದಾರೆ. ಸುಮಾರು ವರ್ಷನೇ ಆಯಿತು ರೋಡ್ ಮಾಡಿ. 20 ವರ್ಷದ ಹಿಂದೆ ಮಾತ್ರ ಸ್ಟೆಪ್ಸ್ ಇತ್ತು. ನಾವು ಬೆಟ್ಟ ಇಳಿದು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬರೋ ಅಷ್ಟರಲ್ಲಿ ಮಳೆ ಶುರುವಾಯಿತು. ಆ ಬೆಟ್ಟಕ್ಕೂ ಕಲ್ಲುಗಳು, ಗಿಡ, ಹಸಿರು, ಈ ಮಳೆ ತುಂಬ ಚೆನ್ನಾಗಿತ್ತು ಎನ್ವಿರಾನ್ಮೆಂಟ್ ಅಂತೂ. ಸೊ ಕೆಳಗಡೆ ಇಲ್ಲಿ ಕೆಂಚಣ್ಣ ಕರಿಯಣ್ಣನ ಗುಡಿ ಅಂತ ಹೇಳ್ತಾರೆ. ಇವರು ಕೆಂಚಣ್ಣ ಕರಿಯಣ್ಣ ಇಬ್ಬರೂ ಬಂದು ನರಸಿಂಹಸ್ವಾಮಿನ ಕಾಯೋ ದ್ವಾರಪಾಲಕರು. ಸೊ ಫ್ರೆಂಡ್ಸ್, ನೀವು ಒಂದ್ಸರಿ ಫ್ಯಾಮಿಲಿ ಜೊತೆ ಈ ಪವಿತ್ರ ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿ. ನಾವು ಊರಿಗೆ ಬಂದು ನಮ್ಮ ದೇವ್ರ ದರ್ಶನಗಳು, ಅಭಿಷೇಕಗಳು ಎಲ್ಲ ಚೆನ್ನಾಗಿ ಮುಗೀತು. ನಾವು ಈವ್ನಿಂಗ್ 4ಗೆಲ್ಲ ಊರು ಬಿಟ್ಟು ಬೆಂಗಳೂರು ಕಡೆ ಬಸ್ ಹತ್ತದು. ಫ್ರೆಂಡ್ಸ್, ನಿಮ್ಮೂರು ಯಾವುದು ಅಂತ ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.